ಜಾಲಿ ಜಾಲಿಯಾಗಿ ಇರ್ಬೋದು, ಹಂಗಿದೆ ಸಿನಿಮಾ. ಸೂಪರಾಗಿದೆ, ಎಲ್ಲ ಥರದ್ದು ಇದೆ. ಬಂದು ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಹೊಸ ಪ್ರತಿಭೆಗಳನ್ನು ಬೆಳೆಸಿ ರಂಗಭೂಮಿ ಕಲಾವಿದ ಅದನ್ನು ಉಳಿಸಿ. ಮೂವಿ ಚೆನ್ನಾಗಿದೆ. ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರು. ಆ್ಯಕ್ಟಿಂಗು, ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲ ಮಾಡಿದ್ದಾರೆ. ಮೊದಲನೇ ಪ್ರಯತ್ನದಲ್ಲೇ ಈ ರೀತಿ ಸಿನಿಮಾ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ಎಲ್ಲರಿಗೂ ಬಂದು ನೋಡಬೇಕು, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಕಂಪ್ಲೀಟಾಗಿ ನೋಡಿದ್ದು ಇವತ್ತೇ. ಸೊ ತುಂಬ ಖುಷಿ ಆಗ್ತಿದೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇವಾಗ ಜನಕ್ಕೆ ತಲುಪೋಕ್ಕೆ. ಸೊ ಆದಷ್ಟು ಇದನ್ನು ಈ ಫಿಲಮ್ ಬಗ್ಗೆ ಆದಷ್ಟು ಹೇಳಿ. ಆ್ಯಂಡ್ ಎಲ್ರಿಗೂ ಕೇಳ್ಕೊತೀನಿ, ಮಾಡಿದ್ದೀವಿ ಸಿನಿಮಾ, ಥಿಯೇಟ್ರಿಗೆ ಬಂದು ನೋಡಿ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ಎಸ್, ಹೌದು. ನಮ್ಮ ಅಪ್ಪ ಇಲ್ಲೇ ಇದ್ದಾರೆ. ಸೊ ಏನು ನನ್ನ ತೆರೆ ಮೇಲೆ ಇರೋ ಅಪ್ಪ ಮತ್ತು ನಿಜವಾದ ಅಪ್ಪನೂ ಇಲ್ಲೇ ಇದ್ದಾರೆ. ಸೊ ಖುಷಿ ಆಗ್ತಿದೆ. ಯಾವುದೇ ಮಗಳಿಗೂ ಅಪ್ಪನ ಪ್ರೀತಿ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಪಾತ್ರದಲ್ಲಿ ನನಗೆ ಆ ರೋಲ್ ಸಿಕ್ಕಿದ್ದು, ಅಪ್ಪನ ಜೊತೆ ಪ್ರೀತಿನ ಸ್ಪ್ರೆಡ್ ಮಾಡೋಕ್ಕೆ ಸಿಕ್ಕಿದ್ದು, ಪ್ರೀತಿ ಬಗ್ಗೆ ಹೇಳೋಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ವಿಷಯ. ಎಸ್, ಯೂನಿವರ್ಸಲ್ ಲವ್. ನನಗೆ ಇದು ಮೊಟ್ಟ ಮೊದಲನೇ ಚಿತ್ರ, ಹೊಸ ಅನುಭವ ಆಗಿದೆ. ಅದು ಎಸ್ಪೆಷಲಿ ಹೇಳಬೇಕಂದ್ರೆ ಹೀರೋಯಿನ್ನವರು ಪದ್ಮಶ್ರೀ ನನಗೆ 3 ತಿಂಗಳು ನಾವಿಬ್ಬರು ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿ ನನ್ನ ಮೇಲೆ ನಂಬಿಕೆ ಬಂದ ಮೇಲೆ ನಾನು ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದೆ. ತದನಂತರ ತಾರುಷ್ ತುಂಬ ಸಪೋರ್ಟ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡಿ ನೀವು ಮಾಡ್ತೀರಾ ಅನ್ನೋ ಒಂದು ಪ್ರತಿಭೆನೂ ಹೊರಗಡೆ ತೆಗೆದು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಮಿಕ್ಕಿದ್ದೆಲ್ಲ ಕನ್ನಡ ಜನತೆಗೆ ಸೇರಿದ್ದು. ದಯವಿಟ್ಟು ಪ್ರೋತ್ಸಾಹಿಸಿ. ಹೊಸ ಪ್ರತಿಭೆಗಳನ್ನ ನಾವು ಪರಿಚಯಿಸಬೇಕು ಅನ್ನೋ ಒಂದು ಮೇಯ್ನ್ ಇಂಟೆನ್ಷನಿಂದನೇ ಈ ಮೂವಿ ತೆಗೆದಿರೋದು. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ, ತಲುಪಿಸ್ಕೊಡಿ ಅಂತ ಕನ್ನಡ ಇಂಡಸ್ಟ್ರೀಸ್ಗೆ ತಮಗೆಲ್ಲರಿಗೂ ಚೆನ್ನಾಗಿದೆ. ಹೊಸ ಹುಡುಗರು ಪ್ರಯತ್ನ, ಎಲ್ಲರೂ ರಂಗಭೂಮಿಯ ಕಲಾವಿದರು ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಿ. OTTನಲ್ಲಿ ಬರೋದು, OTTನಲ್ಲಿ ಮನೇಲಿ ನೋಡೋದಕ್ಕಿಂತ ಎಲ್ಲರ ಜೊತೆ ಸಿನಿಮಾ ನೋಡೋದು ಬಹಳ ಒಳ್ಳೆಯದು. ಕನ್ನಡ ಸಿನಿಮಾ ರಂಗ ಕೂಡ ಆರ್ಥಿಕವಾಗಿ ಮತ್ತು ಚೆನ್ನಾಗಾಗಲಿ ಅನ್ನೋದು ನಮ್ಮೆಲ್ಲರ ಆರೈಕೆ. ಚಿತ್ರ ತುಂಬ ಚೆನ್ನಾಗಿದೆ. ಹೊಸ ಹೀರೋಯಿನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಮಾತ್ರ ನೋಡಿ. ಈ ಹೊಸ ಹುಡುಗರನ್ನ ಪ್ರೋತ್ಸಾಹಿಸಿ. ಈ ಚಿತ್ರ ಶತದಿನೋತ್ಸವ ಕಾಣಲಿ. ಜಾಲಿ 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 ಜಾಲಿ. ಹೊಸ ಹುಡುಗ, ಹೊಸ ಆ್ಯಕ್ಟ್ರುಗಳು ಚೆನ್ನಾಗಿ ಮಾಡಿದ್ದಾನೆ. ಮೊದಲನೇ ಪಿಕ್ಚರ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು. ಅದರಲ್ಲಿದ್ದ ಒಂದು ಹಾಡು ಆರಾರೋ ಆರೀರಾರೋ ಬಂಗಾರಿ ನನ್ನ ಕನಸೇಜೋ, ತುಂಬ ಚೆನ್ನಾಗಿದೆ ಹಾಡೋದು. ಇಷ್ಟ ಆಯಿತು. ಒಳ್ಳೆಯದಾಗಲಿ ತಾರುಷ್ಗೆ. ಜಾಲಿ ಹೇಪಿ ಹೊರೈ. ಸೂಪರ್ ಆಗಿದೆ ಸರ್. ಯುವಕರು ನೋಡುವಂಥ ಫಿಲಿಮ್ ಇದು. ಜಾಲಿ ಅಂದರೆ ಜಾಲಿ ಮಾಡೋಕ್ಕೆ ಥಿಯೇಟ್ರಿಗೆ ಬರಬೇಕು ಹುಡುಗರೆಲ್ಲ, ಆ ಥರ ಫಿಲಿಮ್ ಇದೆ. ತುಂಬ ಚೆನ್ನಾಗಿದೆ. ಜಾಲಿ ಜಾಲಿ ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಗೆದ್ಮೇಲೆ ಆಲ್ಮೋಸ್ಟ್ ಸಿನಿಮಾ ಗೆದ್ದಂಗೆ. ಎಲ್ಲ ಆರ್ಟಿಸ್ಟು ಹೊಸಬರಾಗಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಡಸ್ಟ್ರಿ ಹೊಸಬ್ರನ್ನ ಮೇಲೆ ಎತ್ಕೊಬೇಕು, ಪ್ರೋತ್ಸಾಹ ಮಾಡಬೇಕು. ಹೊಸ ನೀರು ಯಾವಾಗಲೂ ಬರ್ತಾನೇ ಇರಬೇಕು, ಹೊಸಬರು ಬರ್ತಾನೇ ಇರಬೇಕು. ಕಲೆ ಯಾವಾಗಲೂ ಗೆಲ್ಲಬೇಕು. ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಟೀಮ್. ಚೆನ್ನಾಗಿದೆ ಸಿನಿಮಾ. ಹೊಸಬ್ರು ಮಾಡಿದ್ದಾರೆ ಅಂತ ಏನು ಅನ್ಸಕ್ಕೆ ಹೋಗಲ್ಲ ನಮಗೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ. ಅದೇ ಥರ ಹೊಸಬ್ರಿಗೆ ಪ್ರಯತ್ನ ಏನಿದೆ ಅವಕಾಶ ಎಲ್ಲರೂ ಕೊಡಬೇಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಮೂವಿ ಎಸ್ಪೆಷಲಿ ಕನ್ನಡದಲ್ಲಿ ಹೊಸ ಪ್ರತಿಭೆ ಬಂದಿರೋದು, ಶ್ರಮ ಬಿಟ್ಟು, ಆಮೇಲೆ ಡೈರೆಕ್ಷನು ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗು ಎಲ್ಲ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಒಂದು ಫುಲ್ ಬಂಚ್ ಇದೆ. ಎಸ್ಪೆಷಲಿ ಕಾಮಿಡಿ ಇದೆ, ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಒಂದು ಮನೋರಂಜನೆಗೆ ಏನು ಬೇಕೋ ಅದಿದೆ. ನಾವು ಯಾರು ಟಿಕೆಟ್ ಕೊಟ್ಟು ಮೂವಿ ಬಂದು ನೋಡೋರಿಗೆ ಯಾರಿಗೂ ಯಾವುದೇ ರೀತಿಯಾಗಿ ಯಾವುದೇ ಲಾಸ್ ಅಂತೂ ಆಗೋಲ್ಲ. ಬರೀ ಇವಾಗೆಲ್ಲ ಒಂದೊಂದು ಸೆಕೆಂಡಲ್ಲೇ 2 ಸೆಕೆಂಡ್ಗೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಮೊಬೈಲು ಇರೋದ್ರಿಂದ ನಾವು ಯಾರೂ ಹೊಸ ಪ್ರತಿಭೆಗಳನ್ನ ಬೆಂಬಲಿಸೋಕ್ಕಾಗಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿದಾಗಲೇ ಬೆಂಬಲಿಸೋಕ್ಕಾಗುತ್ತೆ. ಆಮೇಲೆ OTT ಮತ್ತು ಮೊಬೈಲು, ಯೂಟ್ಯೂಬ್ಸು ಇವುಗಳಲ್ಲೇ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಯಾರೂ ಎಲ್ಲ ಒಂದು ಸ್ಟಾರ್ನ ನಾವು ಹುಟ್ಟಾಕೋಕ್ಕಾಗಲ್ಲ. ಹೊಸ ಪ್ರತಿಭೆ ಬಂದಾಗ ನಾವು ಹಿಡ್ಕೋಬೇಕು. ಆ ನಕ್ಷತ್ರನ ಮುಂದಿನ ಪೀಳಿಗೆ ಕೊಡಬೇಕು. ನಾವು ಹಿಂದೆನೂ ಕೊಟ್ಟಿದ್ದೀವಿ. ನಾವು ದರ್ಶನ್ ಸರ್ನಾಗಲಿ,
ಸುದೀಪ್ನಾಗಲಿ, ಶಿವರಾಜ್ ಕುಮಾರ್ನಾಗಲಿ, ರಾಜ್ಕುಮಾರ್ ಸರ್ನಾಗಲಿ, ವಿಷ್ಣುವರ್ಧನ್ರಾಗಲಿ ಎಲ್ಲರೂ ಅವಾಗ ನಾಯಕರನ್ನ ನಮ್ಮಂಥ ಪ್ರೇಕ್ಷಕರು ಹುಟ್ಟಾಕ್ತಿದ್ರು, ನಮ್ಮ ತಂದೆವಂತರಾಗಲಿ ಎಲ್ಲರೂ. ಅದೇ ರೀತಿ ನಾವು ಹುಟ್ಟಾಕಬೇಕು. ಹಂಗೆ ಹುಟ್ಟಾಕಿದ್ದಕ್ಕೆ ಇವಾಗ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿಭೆನ, ಆಮೇಲೆ ನಮ್ಮ ದೇಶದ ಪ್ರತಿಭೆನ ಅಲ್ಲೋರ್ಗೂ ಎತ್ಕೊಂಡೋಗಿದ್ದಾರೆ. ಬಾಲಿವುಡ್ ಆಯಿತು, ಹಾಲಿವುಡ್ಡಲ್ಲೂ ಸದ್ದಾಗ್ತದೆ. ಅದೇ ರೀತಿ ಈ ಥರ ಒಂದು ಹೊಸ ಪ್ರತಿಭೆಗಳನ್ನ ನಾವು ಕೈ ಹಿಡಿದು ಥಿಯೇಟ್ರಲ್ಲಿ ಬಂದು ಮನೋರಂಜನೆಯಿಂದ ನಾವು ಮೂವಿ ನೋಡಿದಾಗಲೇ ಅದಾಗೋದು. ದಯವಿಟ್ಟು OTTಗೆ ಅಂಟ್ಕೊಂಬಿಡಿ. ಆಮೇಲೆ ಬರೀ ಮೊಬೈಲಲ್ಲೇ ನಾವು ಯಾರೋ ಒಂದು ಸಣ್ಣ ಶಾರ್ಟ್ಸಲ್ಲೇ ನಾವು ನೋಡಿಬಿಟ್ರೆ ಅಷ್ಟಕ್ಕೆ ನಾವು ಯುವ ಪ್ರತಿಭೆಗಳನ್ನ ಹುಟ್ಟಾಕೋಕ್ಕಾಗಲ್ಲ. ಅವರು ಥಿಯೇಟ್ರ್ವರೆಗೂ ಬಂದಮೇಲೆ ಅದನ್ನು ನಾವು ಹಿಡಿದು ಟಿಕೆಟ್ ತೊಗೊಂಡು ನೋಡಿದ್ರೇ ಆಗುತ್ತೆ. ನಮ್ಮ ಮನೋರಂಜನೆನ ನಾವು ಹಿಡಿದಿಡಬೇಕು. ಫಿಲಮ್ಮು ಸಿಲ್ವರ್ ಸ್ಕ್ರೀನ್ ನಿಲ್ಲಬೇಕಂದ್ರೆ ಹೊಸ ಪ್ರತಿಭೆಗಳು ಬರಬೇಕು, ಬಂದವ್ರನ್ನ ಹಿಡಿಬೇಕು. ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಬಂದು ಮೂವಿ ಮಾಡಿದ್ದಾನೆ, ಅದನ್ನು ಕೈ ಹಿಡಿದು ಬ್ರಿಡ್ಜ್ ಆದವರು ಪ್ರೊಡ್ಯೂಸರ್ ಆಗಿದ್ದಾರೆ. ಅವ್ರ ತಾಯಿಯವರು ಸಹ ಪ್ರೊಡ್ಯೂಸರು, ಡೈರೆಕ್ಷನು ಮಾಡಿದ್ದಾನೆ. ಆಮೇಲೆ ಈ ಸಾಂಗ್ಸು ಬರೆದಿದ್ದಾನೆ. ಯೋಗರಾಜ್ ಭಟ್ರು ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಪ್ರಕಾಶ್ ಸರ್ ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟು. ಒಂದು ಹುಡುಗ 10ನೇ ಕ್ಲಾಸ್ ಹುಡುಗ ಫಸ್ಟ್ PUCಗೆ ಹೋದರೆ ಎಷ್ಟು ಒಂದು ಇದಿರುತ್ತೋ ಆ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ತೊದಲಿರ್ಬೋದು. ಅಷ್ಟು ಬಿಟ್ಟರೆ ಎಕ್ಸಲೆಂಟು. ನಾವು ಹಿಡಿಲೇಬೇಕು. ಕನ್ನಡ ಜನತೆ ಇಡೀ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಈ ಮೂವಿನ ನೋಡಿ, ದಯವಿಟ್ಟು ಮೂವಿ ನೋಡಿ. ಒಂದು ಕಂಟೆಂಟ್ ಇದೆ, ಪ್ರೋತ್ಸಾಹಿಸಿ. ಮೂವಿ ಎಲ್ಲರೂ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇತ್ತು ಲವ್ವು, ಫ್ಯಾಮಿಲಿ, ಎಂಟರ್ಟೈನ್ಮೆಂಟು ಚೆನ್ನಾಗಿದೆ. ಹೀರೋ ಹೀರೋಯಿನ್ ಚೆನ್ನಾಗಿದೆ. ಹೊಸ ಹೀರೋಗೆ ಒಳ್ಳೆ ರೌಡಿಸಮ್ ಇದೆ, ಮತ್ತು ಒಳ್ಳೆ ಈ ಹೊಸ ಹೀರೋಗೆ ಎಂಟರ್ಟೈನ್ ಮಾಡಬೇಕು. ಎಲ್ಲ ಮೂವಿ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹೊಸದಾಗಾದ್ರೂ ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಸ್ಟಂಟ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿ ಪಾರ್ಟ್ ತೊಗೊಂಡ್ರು ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ದೇರ್ ಇಸ್ ನೋ ಫೀಲಿಂಗ್ ಸ್ಯಾಡ್ ಎಲ್ಲಾಗಲಿ ಒಂದು ಮೂಡ್ ಆಫ್ ಆಗೋಂತಿಲ್ಲ. ಎಂಟರ್ಟೈನ್ಮೆಂಟು ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ, ತುಂಬ ಬೆಂಬಲ ಕೊಡಿ. ಹಾಗೆ ಎಲ್ಲರೂ ಸಕ್ಸಸ್ ಆಗಿದೆ. ತುಂಬ ಎಕ್ಸಲೆಂಟ್ ಆಗಿದೆ. ಸ್ಟೋರಿ ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಅದು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ವಿ ಆರ್ ಪ್ರೆಸೆಂಟ್ಲಿ ಫೇಸಿಂಗ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗೋದ್ರ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂಡ್ ಮೇಕ್ ಇಟ್ ಸಕ್ಸಸ್. ಇದೆ, ಎಕ್ಸಲೆಂಟ್ ಆಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ತಂದೆ ಮಗಳ ಸ್ಟೋರಿ ಇದೆ, ಚೆನ್ನಾಗಿದೆ. ಕನ್ನಡ ಮೂವಿ, ಕನ್ನಡ ಉಳಿಸೋವಂಥ ಕೆಲಸ ನಾವೇ ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲನೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಆಗಲಿ, ಕಾಮಿಡಿ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಷನು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ